ಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಅಧಿಕಾರ ಇದ್ದಾಗ ಯಾವುದೇ ಡಿಜಿಟಲ್ಕರಣ ಮಾಡಿರಲಿಲ್ಲ, ಬರೀ ಖಾಲಿ ಮಾತಾಡ್ತಾರೆ, ಬಹಿರಂಗವಾಗಿ. ನಾನು 2007 ಕೊಡ್ತಾ ಇದ್ದೀನಲ್ಲ ಆದೇಶಗಳು ಏನೇನು ಮಾಡಿದ್ದೀವಿ, ಆ 20 ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದೆ ಇಲ್ಲೇ ಇದೆ ಆದೇಶ. ಇವತ್ತು 7 ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು, ಈ ಬೆಂಗಳೂರು ನಗರ ಕುಲಿಗೆಡಿಸಿದ್ರಲ್ಲ, ಇದೇ 99ರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ. ಈ ಬೆಂಗಳೂರು ನಗರ 50 ವರ್ಷದ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರೇ ಅರ್ಬನ್ ಮಿನಿಸ್ಟ್ರು. ಅರ್ಬನ್ ಮಿನಿಸ್ಟ್ರಾಗಿ ಅವ್ರ ಲೆಟ್ರೆಡ್ಡಲ್ಲಿ ಅಲ್ಲೆಲ್ಲ ಬಳ್ಳಾರಿಲಿ ಅದರೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೆಡ್ ಅಲ್ಲಿ ಯೂಸ್ ಆಗಿತ್ತು. ಅದ್ರ ಜೊತೆಗೆ ಅದು ಯಾವುದೋ NTI ಸೊಸೈಟಿ ದುಡ್ಡೇ ಕೊಡದೆ 10 ಎಕರೆ ಬರ್ಸ್ಕೊಂಡ್ಬಿಡ್ತಾರೆ ಇವ್ರ ಶಿಷ್ಯಂದ್ರಿಗೆ. ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತೇಳಿ ತಾವರೆಕೆರೆತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಯಲ್ಲಿ. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. 189 ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ, ನೀವೆಷ್ಟು ಮಾಡಿದ್ದೀರಪ್ಪ? ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ, ಇದೇ ಇವ್ರ ಜೊತೆಲೇ ಸರ್ಕಾರ ಮಾಡಿ. ಪ್ರತಿನಿತ್ಯ ಅದಂಥದ್ದು 2,000 ಪಬ್ಲಿಕ್ ಶಾಲೆ ಮಾಡ್ತೀವಿ, 10,000 13,000 ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಬರೀ ಇದೇ ನಡೀತಿದೆ 2 ವರ್ಷದಿಂದ. ಯಾರು ನಾನೆಂಗೆ ತರೋಕ್ಕಾಗತ್ತೆ? ಇಲ್ಲಿ ಈ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲಿ. ನನ್ನ ಕೆಲಸ ಅಲ್ಲಿ ಡೆಲ್ಲಿಲಿರೋದು ಕಾರ್ಖಾನೆ ನಿರ್ಮಾಣ ತರೋಕ್ಕಲ್ಲ, ನನಗೆ ಕೊಟ್ಟಿರೋ ಇಲಾಖೆ. ಕೆಲವು ಸ್ಕೀಮ್ಗಳಿದೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇದೆ ಅಷ್ಟೇ. PLI ಸ್ಕೀಮ್ಗಳು. ಈಗ 4,500 ಬಸ್ ಕೊಟ್ಟನಲ್ಲ, 10,500 ಬಸ್ಸನ್ನು, ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಫೇಸಲ್ಲಿ ಕೊಡ್ತಾಯಿದ್ದೀವಿ. 4,500 ಬೆಂಗಳೂರಿಗೆ ಯಾಕೆ ಕೊಟ್ಟಿದ್ದೀನಿ? ತೆಲಂಗಾಣಗೆ 2,000 ಕೊಟ್ಟಿದ್ದೀವಿ, ಸೂರತ್ಗೆ 600 ಬಸ್ ಕೊಟ್ಟಿದ್ದೀವಿ, ಅಹಮದಾಬಾದ್ಗೆ 1,000 ಬಸ್ ಕೊಟ್ಟಿದ್ದೀವಿ. ಕರ್ನಾಟಕಕ್ಕೆ 4,500 ಬಸ್ ಯಾಕೆ ಕೊಟ್ಟಿದ್ದೀನಿ? ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ? ಯಾವ್ಯಾವ ಟ್ರಸ್ಟ್ ಲಾಭ ಆ ಕೆಲಸಕ್ಕೆ ನೀವು ಇರೋದಿಲ್ಲಿ? ತುಂಗಭದ್ರಾದ ಅಲ್ಲಿ ನಾನೀಗ ಫೋನ್ ಮಾಡಿದ್ದೆ, ಯಾರೋ ಗೇಟ್ ಮುರಿದೋಗಿ ಕನ್ನಯ್ಯ ನಾಯ್ಡು ಫೋನ್ ಮಾಡಿದ್ದೆ, ಪೇಮೆಂಟ್ ಕೊಟ್ಟಿಲ್ವಂತೆ. ಇಷ್ಟೊತ್ತಿಗೆ ಅಲ್ಲಿ ಗೇಟ್ಗಳೆಲ್ಲ ಕ್ರೆಸ್ಟ್ ಗೇಟ್ಗಳೆಲ್ಲ ಚೇಂಜ್ ಮಾಡಬೇಕಾಗಿತ್ತು, ದುಡ್ಡು ಕೊಡದೆ ಕೆಲಸ ಆಗಿಲ್ಲ. ಎಲ್ಲ ತುಂಗಭದ್ರಾ ಅಲ್ಲೋಯ್ತಾ ಇದೆ, ಆಂಧ್ರಕ್ಕೆ ನೀರು. ಮೊದಲು 10 ಅಡಿ ಹಿಡಿಯಪ್ಪ, ಆಮೇಲೆ ಕುಮಾರಸ್ವಾಮಿ ಜೊತೆ ಚರ್ಚೆಗೆ ಬರೆಯುವಂತೆ. ಬಹಿರಂಗ ಚರ್ಚೆಗೆ ಹೋಗಿದೆಯಲ್ಲ ಈಗ ನೀರು ಇಷ್ಟು ಮಳೆಯಾಗಿ. ಈಗ ಈ ವರ್ಷದ ಬೆಳೆ ಸಂಪೂರ್ಣ ನಾಶ ಆಗಿದೆ. ರಾಯಚೂರು ಭಾಗದಲ್ಲಿ ಭತ್ತ ಬೆಳೆದಿರೋದೆಲ್ಲ ವಾಶೌಟ್ ಆಗಿದೆ. ಏನು ಮಾಡಿದ್ದೀರಿ? ಅಟ್ಲೀಸ್ಟ್ 2ನೇ ಬೆಳೆಗಾದ್ರೂ ನೀರು ಕೊಡೋದಿಲ್ಲ ಅಂತ, ಈಗಾಗಲೇ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಮೊದಲು ಕೆಲಸ ಮಾಡ್ಕೊಡಿ.